ಲವ್ ಬ್ರೇಕಪ್ ಮಾಡ್ಕೊಂಡ್ರ ಮಿಲ್ಕಿ ಬ್ಯೂಟಿ. ತಮ್ಮನ್ನ ಮದುವೆ ವಿಚಾರ ಜಾಲತಾಣದಲ್ಲಿ ಸಖತ್ ಸೌಂಡ್. ಮಿಲ್ಕಿ ಬ್ಯೂಟಿ ಮದುವೆ ಆಗೋಕೆ ಫುಲ್ ಡಿಮ್ಯಾಂಡ್. ಹಾಟ್ ಲುಕ್ ಮೂಲಕ ಪಡ್ಡೆ ಹುಡುಗರ ನಿದ್ದೆ ಕೆಡಿಸೋದ್ರಲ್ಲಿ ಮಿಲ್ಕಿ ಬ್ಯೂಟಿ ತಮ್ಮನ್ನ ನಂಬರ್ 1 ಅಂದ್ರೆ ತಪ್ಪಾಗೋದಿಲ್ಲ. ತಮ್ಮ ಅದ್ಭುತ ನಟನೆ ಹಾಗೂ ಹಾಟ್ ಡ್ಯಾನ್ಸ್ ಮೂಲಕ ಪ್ರೇಕ್ಷಕರ ಮನಗೆಲ್ಲೋ ಬಿಂದಾಸ್ ಬೆಡಗಿಯ ಮದುವೆ ವಿಚಾರವೊಂದು ಜಾಲತಾಣದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಹೌದು, ಮಿಲ್ಕಿ ಬ್ಯೂಟಿ ತಮನ್ನಾ ಸಿನಿಮಾ ಹಾಗೂ ವೆಬ್ ಸಿರೀಸ್ಗಳಲ್ಲಿ ಮಿಂಚುತ್ತಾ ಇದ್ದಾರೆ. ನಟ ವಿಜಯ್ ವರ್ಮಾ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದ ಮಿಲ್ಕಿ ಬ್ಯೂಟಿ ಇಬ್ಬರು ದೂರವಾಗಿದ್ದಾರೆ ಎನ್ನಲಾಗ್ತಾ ಇದೆ. ಡು ಯು ವಾಂಟ್ ಅ ಪಾರ್ಟ್ನರ್ ವೆಬ್ ಸಿರೀಸ್ ಪ್ರಚಾರದ ವೇಳೆ ತಮನ್ನಾ ತಮ್ಮ ಮದುವೆ ಬಗ್ಗೆ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಮಿಲ್ಕಿ ಬ್ಯೂಟಿ ಈಗ ತಮ್ಮ ಜೀವನ ಮತ್ತು ಪ್ರೀತಿಯನ್ನ ಹೊಸ ದೃಷ್ಟಿಕೋನದಿಂದ ನೋಡ್ತಿದ್ದಾರೆ. ವಿಜಯ್ ವರ್ಮಾ ಅವರೊಂದಿಗಿನ ಬ್ರೇಕಪ್ ಬಗ್ಗೆ ಆಕೆ ಮಾತಾಡಿಲ್ಲ, ಬದಲಿಗೆ ತಾವು ಯಾವ ರೀತಿಯ ಸಂಗಾತಿಯಾಗಲು ಬಯಸ್ತಾರೆ ಅಂತ ತಿಳಿಸಿದ್ದಾರೆ. ನಾನು ಉತ್ತಮ ಜೀವನ ಸಂಗಾತಿಯಾಗಲು ಪ್ರಯತ್ನಿಸುತ್ತಿದ್ದೇನೆ. ಈಗ ನನ್ನ ಪ್ರಯತ್ನ ಅದೇ. ಯಾರೋ ತಮ್ಮ ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದಕ್ಕೆ ನಾನು ಅವರ ಜೀವನದಲ್ಲಿ ಬಂದಿದ್ದೇನೆ ಅಂತ ಭಾವಿಸುವಂತಹ ಸಂಗಾತಿಯಾಗಲು ನಾನು ಬಯಸುತ್ತೇನೆ. ಆ ಅದೃಷ್ಟಶಾಲಿ ವ್ಯಕ್ತಿ ಯಾರು ಎಂಬುದನ್ನು ನೋಡಬೇಕು. ನಾನು ಅದಕ್ಕಾಗಿ ಶ್ರಮಿಸುತ್ತಿದ್ದೇನೆ ಅಂತ ತಮನ್ನಾ ಹೇಳಿರೋದು ವೈರಲ್ ಆಗ್ತಿದೆ. ವಿಜಯ್ ವರ್ಮಾ ಸಂಬಂಧಕ್ಕೆ ಬ್ರೇಕ್ ಕೊಟ್ರ ಮಿಲ್ಕಿ. ಜಾಲತಾಣದಲ್ಲಿ ತಮನ್ನಾ ಹೇಳಿಕೆ ಫುಲ್ ವೈರಲ್. ಇನ್ನು ಶುರುವಾದ ಪರಿಚಯದ ಬಳಿಕ ಸ್ನೇಹವಾಗಿ ಬದಲಾಗಿತ್ತು. ನಂತರ ಅದು ಪ್ರೀತಿಯಾಗಿ ಮಾರ್ಪಡಲು ಬಹಳ ಸಮಯ ಬೇಕಾಗಲಿಲ್ಲ. 2023 ಇಬ್ಬರು ಗುಟ್ಟಾಗಿ ಪಾರ್ಟಿ ಮಾಡಿ ಹೊಸ ವರ್ಷವನ್ನ ಸ್ವಾಗತಿಸಿದ್ರು. ಆ ವಿಡಿಯೋ ಲೀಕ್ ಆಗಿ ಡೇಟಿಂಗ್ ಬಗ್ಗೆ ಗುಲ್ಲಾಗಿತ್ತು. ಬಳಿಕ ಮುಂಬೈ ಬೀದಿಗಳಲ್ಲಿ ಇಬ್ಬರು ಕಾರೇರಿ ಸುತ್ತಾಡಲು ಆರಂಭಿಸಿದ್ರು. ಡಿನ್ನರ್ ಪಾರ್ಟಿಗೆ ಒಟ್ಟಿಗೆ ಹೋಗಲು ಆರಂಭಿಸಿದ್ರು. ಹಾಗಾಗಿ ಇಬ್ಬರ ಲವ್ ಸ್ಟೋರಿ ಖಚಿತವಾಗಿತ್ತು. ಬಳಿಕ ಇಬ್ಬರು ಸಂದರ್ಶನಗಳಲ್ಲಿ ಈ ಬಗ್ಗೆ ಮಾತನಾಡಿದ್ರು. ಆದರೆ 1.5 ವರ್ಷದ ಬಳಿಕ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿದೆ ಎನ್ನುವ ಊಹಾಪೋಹ ಕೇಳಿ ಬಂತು. ಈ ಬಗ್ಗೆ ಇಬ್ಬರು ಪ್ರತಿಕ್ರಿಯಿಸಿರಲಿಲ್ಲ. ಈಗ ತಮನ್ನಾ ಮಾತನಾಡ್ತಾ ಇರೋದನ್ನ ನೋಡಿ ಅದು ನಿಜ ಅಂತಲೇ ಕೆಲವರು ಭಾವಿಸುತ್ತಿದ್ದಾರೆ. ಶೀಘ್ರದಲ್ಲೇ ಹೊಸ ಪಾರ್ಟ್ನರ್ ಸಿಗ್ತಾರೆ, ಆ ಅದೃಷ್ಟವಂತ ಯಾರೋ ಗೊತ್ತಿಲ್ಲ ಅಂತ ತಮನ್ನಾ ಹೇಳ್ತಾ ಇರೋದು ಅಚ್ಚರಿ ಮೂಡಿಸಿದೆ. ಶೀಘ್ರದಲ್ಲೇ ಮಿಲ್ಕಿ ಬ್ಯೂಟಿ ಹಸೆಮಣೆ ಏರ್ತಾರಾ ಎನ್ನುವ ಅನುಮಾನ ಮೂಡಿಸಿದೆ. ಒಟ್ಟಾರೆಯಾಗಿ ಮಿಲ್ಕಿ ಬ್ಯೂಟಿ ಯಾರನ್ನ ಮದುವೆ ಆಗ್ತಾರೆ ಅನ್ನೋ ಕುತೂಹಲಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ಕಾದು ನೋಡಬೇಕಿದೆ. ವರುಣ್ ಎಂ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.